12 ಮೊಟ್ಟೆ ಇಟ್ಟು ಕಾವಿಗೆ ಕೂತಿತ್ತು. ಫಸ್ಟಿಗೆ ಮೊಟ್ಟೆಯಿಂದ ಅದು ಮರಿಯಾಗಿ ನೆಕ್ಸ್ಟ್ ದೊಡ್ಡ ಅಂಕದ ಕೋಳಿಯಾಗಿ ರೆಡಿ ಆಗುವವರೆಗೆ ಏನೆಲ್ಲ ಪ್ರೊಸೆಸ್ ಇದೆ ಎಲ್ಲ ಮೊಟ್ಟೆಯನ್ನು ಹೊಡೆಯುವುದಿಲ್ಲ. ನಮ್ಮ ನಾರ್ಮಲ್ ಕೋಳಿಗಳಿಗೂ ಮತ್ತೆ ಅಂಕದ ಕೋಳಿಗಳು ತುಂಬಾ ಡಿಫ್ರೆನ್ಸ್ ಇದೆ. ಇದು ಪಂಚನಿ ಕೋಳಿಗೆ ಬಿದ್ದದ್ದು. ಎಕ್ಸಾಕ್ಟ್ 21ನೇ ದಿನಕ್ಕೆ ಮರಿ ಹೊಡೆದಿದೆ. ಒಟ್ಟಿಗೆ 12 ಮೊಟ್ಟೆ ಇಟ್ಟಿತ್ತು, ಅದರಲ್ಲಿ 9 ಮರಿ ಹೊಡೆದಿದೆ. ಕೆಲವು ಹೆಂಡಗಳು ಒಳ್ಳೆ ಮರಿಗಳನ್ನು ಸಾಕ್ತವೆ. ಇದಕ್ಕೆಲ್ಲ ವೈಟ್ ಕಲರ್ ಇದೆ. ಇದೇ ಫೀಮೇಲ್ ಮತ್ತು ಮೇಲ್. ಇದು 9 ಮರಿಗಳನ್ನು ಕೂಡ ಹೋಲಿಸಬೇಕು ಅಂತ ನಾವು ಒಂದು ಐಡಿಯಾ ಮಾಡ್ತೇವೆ. ಏನಂದ್ರೆ ಯಾಕೆ ಇಷ್ಟು ಚಿಕ್ಕ ಮರಿಗಳು ಒಳಗಿದೆ ಬಟ್ ಅದರ ತಾಯಿ ಹೊರಗಿದೆ ಅಂತ. ಹೀಗೆ ಮಾಡೋದ್ರಿಂದ ಮರಿಗಳೆಲ್ಲ ಸೇಫ್ ಆಗಿರ್ತದೆ, ಎಲ್ಲ ಉಳಿತದೆ. ಇಲ್ಲಾಂದ್ರೆ ಕೆಲವು ಸತ್ತೋಗ್ತದೆ. ಯಾಕೆ ಕೋಳಿಯನ್ನು ಹೊರಗಡೆ ಪರ್ಮನೆಂಟ್ ಆಗಿ ಹಾಕ್ತಾರೆ, ಅದ್ರ ಬದಲಿಗೆ ಬಲ್ಬ್ ಹಾಕಿರ್ತಾರೆ. ಡ್ಯಾಮೇಜ್ ಅಂತ ಆಗುದಿಲ್ಲ, ಯಾಕಂದ್ರೆ ಅದು ಲೈಟ್ ವೈಟ್ ಅಲ್ಲ. ಸೊ ಹೇಗೆ ಕಾವಿಗೆ ಕೂರಿಸಿದ್ರೆ ಅದು ಜಾಸ್ತಿ ಮರಿ ಹೊಡೆಯುತ್ತದೆ ಅಂತ. ಹೆಲ್ಲೋ, ನಮಸ್ತೆ, ನಾನು ನಿಮ್ಮ ಮಂಗಳೂರಿನ ಹುಡುಗ. ಅಂಕದ ಕೋಳಿಯ ಚಾನೆಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿರುವಂತಹ ಅಂಕದ ಕೋಳಿಗಳನ್ನು ತೋರಿಸಿದ್ದೆ. ಸೊ ಅದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಾಗೆಯೇ ನನ್ನ ಎಲ್ಲಾ ವಿಡಿಯೋಗಳಿಗೆ ತುಂಬಾ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಕಮೆಂಟ್ ಎಲ್ಲ ಮಾಡಿ. ಸೊ ನಿಮ್ಮ ಸಪೋರ್ಟ್ ಎಲ್ಲ ನೋಡಿ ನನಗೆ ಇನ್ನೂ ಕೂಡ ತುಂಬಾ ವಿಡಿಯೋ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರ್ತಾ ಉಂಟು. ಹಾಗೇನೆ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರಿ ಮತ್ತೆ ಮೆಸೇಜ್ ಕೂಡ ಮಾಡಿದ್ರಿ ಅಂಕದ ಕೋಳಿ ಬಗ್ಗೆ ಫುಲ್ ಡೀಟೇಲ್ ವಿಡಿಯೋ ಮಾಡಿ ಅಂತ. ಅಂದ್ರೆ ಫಸ್ಟಿಗೆ ಮೊಟ್ಟೆಯಿಂದ ಅದು ಮರಿಯಾಗಿ ನೆಕ್ಸ್ಟ್ ದೊಡ್ಡ ಅಂಕದ ಕೋಳಿಯಾಗಿ ರೆಡಿ ಆಗುವವರೆಗೆ ಏನೆಲ್ಲ ಪ್ರೊಸೆಸ್ ಇದೆ ಎಲ್ಲ ಡೀಟೇಲ್ ಆಗಿ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದ್ರೆ, ಒಳ್ಳೆ ಲೈಕ್ ಬಂದ್ರೆ, ಒಳ್ಳೆ ವ್ಯೂಸ್ ಬಂದ್ರೆ, ಒಳ್ಳೆ ಕಮೆಂಟ್ ಎಲ್ಲ ಬಂದ್ರೆ ನೆಕ್ಸ್ಟ್ ಈ ಸೀರೀಸ್ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಸೊ ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಎಲ್ಲ ಹಾಕ್ತಾ ಇರ್ತೇನೆ, ಎಲ್ಲ ವಿಡಿಯೋಗಳನ್ನು ನೋಡಿ. ಸೊ ಇಲ್ಲಿ ನಾರ್ಮಲ್ ಆಗಿ ನಮ್ಮ ನಾರ್ಮಲ್ ಕೋಳಿಗಳಿಗೂ ಮತ್ತೆ ಅಂಕದ ಕೋಳಿಗಳು ತುಂಬಾ ಡಿಫ್ರೆನ್ಸ್ ಇದೆ. ನಾರ್ಮಲ್ ಊರಿನ ಕೋಳಿಗೆ ಮತ್ತೆ ಅಂಕದ ಕೋಳಿಗೆ ತುಂಬಾ ಡಿಫ್ರೆನ್ಸ್ ಇದೆ. ಯಾಕೆಂದ್ರೆ ಅದು ಮೊಟ್ಟೆಯಲ್ಲೇ ಆಗಿರ್ಬೋದು, ಮರಿಗಳಲ್ಲಿ ಆಗಿರ್ಬೋದು, ಅದು ಮರಿ ಹೊಡೆಯುವುದ್ರಲ್ಲಿ ಆಗಿರ್ಬೋದು, ಎಲ್ಲದರಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ನಮ್ಮ ಅಂಕದ ಕೋಳಿಯ ಮೊಟ್ಟೆ ಸೈಜ್ ಸ್ವಲ್ಪ ದೊಡ್ಡದು ಬರ್ತದೆ. ನಾರ್ಮಲ್ ಊರಿನ ಕೋಳಿ ಮೊಟ್ಟೆ ಸ್ವಲ್ಪ ಸಣ್ಣ ಸೈಜ್ ಅಲ್ಲಿ ಬರ್ತದೆ. ಮೊಟ್ಟೆಯ ಸೈಜ್ ಅಲ್ಲಿ ಹಾಗೇನೆ ಮೊಟ್ಟೆ ಇಡುದು ಕೂಡ ಒಂದು 12ರಿಂದ 15 ಮೊಟ್ಟೆ ಹಾಗೆ ಇರ್ತದೆ, ಜಾಸ್ತಿ ಇಡುದಿಲ್ಲ. ಹಾಗೇನೆ ಮೊಟ್ಟೆ ಹೊಡೆಯುವುದು ಕೂಡ ಅದೆಲ್ಲ ಮೊಟ್ಟೆಯನ್ನು ಹೊಡೆಯುವುದಿಲ್ಲ, ಒಂದು 10, 7, 8 ಹಾಗೆಲ್ಲ ಮೊಟ್ಟೆ ಹೊಡೆಯುವುದು, ಎಲ್ಲ ಮೊಟ್ಟೆಯನ್ನು ಹೊಡೆಯುವುದಿಲ್ಲ. ನಿಮ್ಗೆ ವಿತ್ ಪ್ರೂಫ್ ತೋರಿಸ್ತೇನೆ. ಯಾಕಂದ್ರೆ ಇದು ಈ ಹೆಂಟೆ ನೀವು ನೋಡ್ಬೋದು, ಈ ಫೀಮೇಲ್ ನಾನು ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ಇದೇ ಫೀಮೇಲ್ ಅನ್ನು ಕಾವಿಗೆ ಕೂತಿತ್ತು ಅಂತ. 12 ಮೊಟ್ಟೆ ಇಟ್ಟು ಕಾವಿಗೆ ಕೂತಿತ್ತು. ಈಗ ಅದು ಮೊಟ್ಟೆ ಹೊಡೆದಿದೆ. ನಿಮ್ಗೆ ತೋರಿಸ್ತೇನೆ, ಮರಿಗಳನ್ನೆಲ್ಲ ತೋರಿಸ್ತೇನೆ. ಹಾಗೇನೆ ನಾನು ಅದೇ ವಿಡಿಯೋದಲ್ಲಿ ಇನ್ನೂ ಕೂಡ ತೋರಿಸಿದ್ದೆ, ಹೆಂಟೆಗಳು ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಸ್ವಲ್ಪ ಕನ್ಫ್ಯೂಷನ್ ಎಲ್ಲ ಆಗಿತ್ತು. ಕನ್ಫ್ಯೂಷನ್ ಏನಂದ್ರೆ ನಾನು ಆ ವಿಡಿಯೋದಲ್ಲಿ ಹೇಳಿದೆ 3 ಫೀಮೇಲ್ಗಳು ಒಂದೇ ದಿನ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಬಟ್ ಆಕ್ಚುಲಿ ಅದು ಏನಂತ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಈ 2 ಫೀಮೇಲ್ ಮಾತ್ರ ಕರೆಕ್ಟ್ ಆಗಿ ಮೊಟ್ಟೆ ಇಡ್ಲಿಕ್ಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ದು. ಯಾವ್ದೆಲ್ಲ ಫೀಮೇಲ್ಗಳು ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಅಂತ ಸಹ ಇದೇ ವಿಡಿಯೋದಲ್ಲಿ ತೋರಿಸಿದ್ದೆ. ಫೀಮೇಲ್ಗಳನ್ನು ನೀವು ಹೋಗಿ ಚೆಕ್ ಮಾಡಬಹುದು ಬೇಕಿದ್ರೆ. ಒಂದು ಇದೆ, ಮತ್ತೊಂದು ಇದು ಕೂಡ ಬ್ಲಾಕ್ ಕಲರ್ ಇದು. ನಮ್ಮ ಹತ್ರ ಜಾಸ್ತಿ ಬ್ಲಾಕ್ ಕಲರ್ ಫೀಮೇಲೇ ಇರುದು. ಸೊ ನೀವು ಎಲ್ಲಿ ನೋಡಿದ್ರು ಜಾಸ್ತಿ ಬ್ಲಾಕ್ ಫೀಮೇಲೆ ಕಾಣ್ತದೆ. ಸೊ ನಾನು ಆ ಫೀಮೇಲ್ ಹೇಳಿದೆಲ್ಲ, ಅದು ಎಕ್ಸಾಕ್ಟ್ 21ನೇ ದಿನಕ್ಕೆ ಮರಿ ಹೊಡೆದಿದೆ. ಇದೇ ಮರಿಗಳು ನೀವು ನೋಡ್ಬೋದು. ಒಟ್ಟಿಗೆ 12 ಮೊಟ್ಟೆ ಇಟ್ಟಿತ್ತು, ಅದರಲ್ಲಿ 9 ಮರಿ ಹೊಡೆದಿದೆ. ಇದು ತುಂಬಾ ಹೈ ಪರ್ಸೆಂಟೇಜ್. ಯಾಕಂದ್ರೆ ಇಷ್ಟೆಲ್ಲ ಹೊಡೆಯುವುದಿಲ್ಲ, ತುಂಬಾ ಕಮ್ಮಿ. ಮತ್ತೆ ಅದು ಹೆಂಟೆ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಕೆಲವು ಹೆಂಟೆಗಳು ಒಳ್ಳೆ ಮರಿಗಳನ್ನು ಸಾಕ್ತವೆ, ಕೆಲವು ಹಾಗೆ ಮಾಡುದಿಲ್ಲ. ಬಟ್ ಈ ಹೆಂಟೆ ಒಳ್ಳೆ ಮರಿಗಳನ್ನು ಸಾಕ್ತದೆ. ಇದ್ರ ತಾಯಿ ಇತ್ತು, ಇದ್ರ ತಾಯಿ ಕೂಡ ಹಾಗೇನೆ ಒಳ್ಳೆ ಮರಿಗಳನ್ನು ಸಾಕ್ತಾ ಇತ್ತು. ಸೊ ಇದು 12 ಮೊಟ್ಟೆಯಲ್ಲಿ 9 ಮೊಟ್ಟೆಗಳನ್ನು ಹೊಡೆದಿದೆ. ಎಲ್ಲ ಮರಿಗಳು ಆಕ್ಟಿವ್ ಆಗಿದೆ. ನೀವು ನೋಡ್ಬೋದು, ಕೆಲವು ಕಪ್ಪು ಕಲರ್ ಇದೆ, ಕೆಲವು ಬಿಳಿ ಕಲರ್ ಇದೆ. ಮತ್ತೆ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೆ ಕೂಡ, ಇದು ಪಂಚನಿ ಕೋಳಿಗೆ ಬಿದ್ದದ್ದು. ಇದೇ ನೀವು ನೋಡ್ಬೋದು, ಇಲ್ಲಿ ಮೇಲ್ ಪಂಚನಿ ಕಾಣ್ತಿದೆ ಅಲ್ಲ, ಇದು ಪಂಚನಿ ಕೋಳಿ. ಮತ್ತೆ ಇದು ಹೆಂಟೆ, ಇದ್ರ ಮರಿಗಳಿದು. ಕೆಲವು ಬ್ಲಾಕ್ ಕಲರ್ ಇದೆ, ಕೆಲವು ವೈಟ್ ಕಲರ್ ಇದೆ. ಇದೇ ಫೀಮೇಲ್ ಮತ್ತು ಮೇಲ್, ಇದ್ರದ್ದು ಮರಿಗಳದು. ಇದು ಪಂಚನಿ ಕೋಳಿ ನೀವು ನೋಡಿರ್ಬೋದು ಲಾಸ್ಟ್ ವಿಡಿಯೋಗಳಲ್ಲಿ ಎಲ್ಲ. ಇದು ನಮ್ಮದು ಬ್ರೀಡರ್, ಇದನ್ನು ನಾವು ಸೇಲ್ ಮಾಡುದಿಲ್ಲ ಪಂಚನಿ ಕೋಳಿ. ಮತ್ತೆ ನಿಮ್ಗೆ ಇದರಲ್ಲಿ ತುಂಬಾ ಜನಕ್ಕೆ ಒಂದು ಕ್ವಶನ್ ಇರ್ಬೋದು, ಯಾಕೆ ಇಷ್ಟು ಚಿಕ್ಕ ಮರಿಗಳು ಒಳಗಿದೆ ಬಟ್ ಅದರ ತಾಯಿ ಹೊರಗಿದೆ ಅಂತ. ಅದು ಕೂಡ ನಾನು ಹೇಳ್ತೇನೆ ಯಾಕೆ ಅಂತ. ಆಕ್ಚುಲಿ ಏನಾಯ್ತು ಅಂದ್ರೆ, ಈ ಮರಿಗಳನ್ನೆಲ್ಲ ಹೊರದು ಒಂದು ಆಲ್ಮೋಸ್ಟ್ 10 days ಆಗಿತ್ತು ಅನ್ಸುತ್ತೆ. ಬಟ್ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸ್ವಲ್ಪ ಬಿಸಿ ಇದ್ದೆ. ಸೊ ಇವತ್ತು ವಿಡಿಯೋ ಮಾಡ್ತಿರೋದು. ಈ ಮರಿಗಳಿಗೆಲ್ಲ ಒಂದು 10 days ಆಗಿದೆ. ಈ 9 ಮರಿಗಳಿದೆಲ್ಲ, ಆ 9 ಮರಿಗಳನ್ನು ಕೂಡ ಹೋಲಿಸಬೇಕು ಅಂತ ನಾವು ಒಂದು ಐಡಿಯಾ ಮಾಡ್ತೇವೆ. ಏನಂದ್ರೆ 10 ದಿನ ಆದ್ಮೇಲೆ ತಾಯಿ ಕೋಳಿಯನ್ನು ಮರಿಗಳಿಂದ ಬೇರೆ ಮಾಡ್ತೇವೆ. ಹೀಗೆ ಮಾಡೋದ್ರಿಂದ ಮರಿಗಳೆಲ್ಲ ಸೇಫ್ ಆಗಿರ್ತದೆ, ಎಲ್ಲ ಉಳಿತದೆ. ಇಲ್ಲಾಂದ್ರೆ ಕೆಲವು ಸತ್ತೋಗ್ತದೆ. ಯಾಕಂದ್ರೆ ಆ ತಾಯಿ ಮರಿಗಳು ಆಚೀಚೆ ಓಡಾಡುವಾಗ ಎಲ್ಲ ಕಾಲ್ನಡಿಗೆ ಬಿದ್ದು ಎಲ್ಲ ಸತ್ತೋಗ್ತದೆ ಕೆಲವೆಲ್ಲ. ಸೊ ಹೀಗೆ ಮಾಡೋದ್ರಿಂದ ಮರಿಗಳೆಲ್ಲ ಜಾಸ್ತಿ ಉಳಿತದೆ, ಬದುಕ್ತದೆ. ಹೀಗೆ ಮಾಡೋದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ತಾಯಿ ಕೋಳಿಗಳು ತುಂಬಾ ಕೋಪದಲ್ಲಿರ್ತದೆ, ಅದನ್ನು ಹೊರಗೆ ಹಾಕ್ಲಿಕ್ಕೆ ತುಂಬಾ ಕಷ್ಟ. ಅದಕ್ಕೆ ನಾನು ರಪ್ಪ ಹಾಕಿ ಗೂಡು ಹಾಕಿ ಬಿಟ್ಟೆ. ಆದ್ರೂ ಅದು ತುಂಬಾ ಸಿಟ್ಟಿನಲ್ಲಿತ್ತು, ತುಂಬಾ ಕೋಪದಲ್ಲಿರ್ತದೆ ತಾಯಿ ಕೋಳಿಗಳು. ಬಟ್ ನೀವು ಅದನ್ನ ಎಷ್ಟೇ ಹೊರಗೆ ಹಾಕಿದ್ರು ಅದು ಅಲ್ಲೇ ಇರ್ತದೆ. ಸಂಜೆ ಆದ್ರೂ ನೆಕ್ಸ್ಟ್ ಡೇ ಆದ್ರೂ ಅದಲ್ಲೇ ಇರ್ತದೆ. ಬಟ್ ನಾವು ಇನ್ನೊಂದು ಮಾಡ್ತೇವೆ, ಏನಂದ್ರೆ ಅದನ್ನು ಬೆಳಿಗ್ಗೆ ಹೊರಗಡೆ ಹಾಕಿ ಸಂಜೆ ಆಗುವಾಗ ಅದನ್ನು ವಾಪಸ್ ಗೂಡಿನ ಒಳಗನೆ ಹಾಕ್ತೇವೆ ಮರಿಗಳ ಜೊತೆ. ಯಾಕಂದ್ರೆ ನೈಟ್ ಅಲ್ಲಿ ಅದಕ್ಕೆ ಚಳಿ ಜಾಸ್ತಿ ಮರಿಗಳಿಗೆ. ಸೊ ಅದು ಸೇಫ್ ಆಗಿರ್ಬೇಕಂದ್ರೆ
ತಾಯಿಯನ್ನೊಟ್ಟಿಗೆ ಬಿಡ್ಬೇಕಾಗ್ತದೆ. ಈ ನೈಟಲ್ಲಿ ಏನಾಗುತ್ತೆ ಅಂದ್ರೆ ಡೇ ಅಲ್ಲಿ ಆದ್ರೆ ಅದಕ್ಕೆ ಬಿಸಿಲಿರುತ್ತೆ, ಚಳಿ ಆಗುದಿಲ್ಲ. ಬಟ್ ನೈಟಲ್ಲಿ ಹಾಗೆ ಅಲ್ಲ, ಚಳಿ ಆಗುತ್ತೆ ಅದಕ್ಕೆ. ಸೊ ಚಳಿ ಆದ್ರೆ ಚಳಿ ಬಂದು ಸತ್ತೋಗ್ತದೆ ಮರಿಗಳೆಲ್ಲ, ಚಿಕ್ಕ ಚಿಕ್ಕ ಮರಿಗಳು. ಸೊ ಅದನ್ನು ತಾಯಿ ಕೋಲಿ ಒಟ್ಟಿಗೆ ಬಿಡುವುದ್ರಿಂದ ಆ ತಾಯಿ ಕೋಲಿಯ ರೆಕ್ಕೆ ಅಡಿಯಲ್ಲೆಲ್ಲ ಮರಿಗಳು ಕೂತ್ಕೊಳ್ತವೆ. ಸೊ ಅದಕ್ಕೆ ಬಿಸಿ ಇರ್ತದೆ. ಸೊ ಬಿಸಿ ಇದ್ದಾಗ ಎಂತ ಮಾಡುದು, ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ತಾಯಿ ಕೋಲಿಯನ್ನು ಹೊರಗಡೆ ಪರ್ಮನೆಂಟ್ ಆಗಿ ಹಾಕ್ತಾರೆ, ಅದ್ರ ಬದಲಿಗೆ ಬಲ್ಬ್ ಹಾಕಿರ್ತಾರೆ. ಸೊ ನಾನು ಹಾಗೆ ಬಲ್ಬ್ ಹಾಕ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಬಲ್ಬ್ ಕೆಲವೊಮ್ಮೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ ಹಾಗೆ. ಬಟ್ ತಾಯಿ ಕೋಲಿಯನ್ನು ಒಟ್ಟಿಗೆ ಬಿಟ್ಟರೆ ಸ್ವಲ್ಪ ಸೇಫ್ ಅಂತ. ಇದು ತುಂಬಾ ದಿನ ಏನು ಬಿಡುದಿಲ್ಲ, ಒಂದು 1 ಮಂತ್ ಬಿಡ್ತೇವೆ ಅಷ್ಟೇ, ಮತ್ತೆ ಕಂಪ್ಲೀಟ್ ಆಗಿ ಹೊರಗಡೆ ಹಾಕ್ತೇವೆ. ಮರಿಗಳನ್ನು ಸಪರೇಟ್ ಆಗಿ, ತಾಯಿಯನ್ನು ಸಪರೇಟ್ ಆಗಿ 1 ಮಂತ್ ಆದ್ಮೇಲೆ. ಆಕ್ಚುಲಿ ಏನಂದ್ರೆ ತಾಯಿ ಕೋಲಿಗಳೇನು ಬೇಕು ಅಂತ ಏನು ಮರಿ ಮೇಲೆ ಹೋಗುದಿಲ್ಲ, ನಡೆಯುವುದಿಲ್ಲ. ಅದು ಅದರಷ್ಟಕ್ಕೆ ಆ ಕಡೆ ಈ ಕಡೆ ಟೆನ್ಷನ್ ಅಲ್ಲಿ ಹೋಗುವಾಗ ಅದ್ರ ಅಡಿಗೆ ಬೀಳ್ತದೆ ಅಷ್ಟೇ. ಬಟ್ ಅದಕ್ಕೆ ಗೊತ್ತಾಗುದಿಲ್ಲ. ಬಟ್ ಮರಿಗಳೆಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ನಾವು ಆದಷ್ಟು ಮರಿಗಳನ್ನು ಉಳಿಸ್ಬೇಕು ಅಂದ್ರೆ ಈ ತರ ಮಾಡ್ಲೇಬೇಕಾಗ್ತದೆ. ನಿಮ್ಗೆ ಕೂಡ ಯೂಸ್ ಆಗ್ತದೆ, ನೀವು ಕೂಡ ಹೀಗೇನೆ ಮಾಡಿ. ತುಂಬಾ ಜನ ಕೇಳ್ತಿದ್ರು ಮರಿಗಳು ಉಳಿಯುವುದಿಲ್ಲ, ಏನ್ ಮಾಡ್ಬೇಕು ಅಂತ. ಸೊ ನೀವು ಫಸ್ಟಿಗೆ ತಾಯಿ ಕೋಲಿಯನ್ನು ಹೊರಗಡೆ ಹಾಕಿ 10 ದಿನ ಆದ್ಮೇಲೆ. ಮತ್ತೆ ಈ ಅಂಕದ ಕೋಲಿಗಳು ಫೀಮೇಲ್ ಏನಂದ್ರೆ ಫೀಮೇಲ್ ಸೈಜ್ ದೊಡ್ಡದು ಬರ್ತದೆ. ನಾರ್ಮಲ್ ಊರಿನ ಕೋಲಿಗಳ ಹಾಗೆ ಅಲ್ಲ, ಅಂಕದ ಕೋಲಿಗಳ ಫೀಮೇಲ್ ದೊಡ್ಡದು ಬರ್ತದೆ. ಸೊ ಸೈಜ್ ದೊಡ್ಡದಿರೋದ್ರಿಂದ ಕೆಜಿ ತುಂಬಾ ಇರ್ತದಲ್ಲ, ಸೊ ಅದು ವೆಯ್ಟ್ ಜಾಸ್ತಿ. ಮರಿಗಳೆಲ್ಲ ಅಡಿಗೆ ಬಿದ್ರೆ ಗ್ಯಾರಂಟಿ ಡ್ಯಾಮೇಜ್ ಆಗುತ್ತೆ, ಸಾಯುತ್ತೆ ಚಾನ್ಸಸ್ ಇರ್ತದೆ. ಸೊ ನಾವು ಕೂಡ ಅಷ್ಟು ಕಷ್ಟಪಟ್ಟು ಅದನ್ನೆಲ್ಲ ಸಾಕಿರ್ತೇವೆ. ಬಟ್ ಮರಿ ಮಾಡ್ಲಿಕ್ಕೆ ತುಂಬಾ ಕಷ್ಟಪಟ್ಟಿರ್ತೇವೆ. ಬಟ್ ಏನಂದ್ರೆ ಈ ಮರಿಗಳೆಲ್ಲ ಸತ್ತರೆ ತುಂಬಾ ಬೇಜಾರಾಗುತ್ತೆ. ಅದಕ್ಕಿಂತ ಈ ತಾಯಿ ಕೋಲಿಯನ್ನು ಹೊರಗೆ ಹಾಕೋದೇ ಬೆಟರ್. ಅಟ್ಲೀಸ್ಟ್ ಮರಿಗಳಾದ್ರೂ ಉಳಿಯುತ್ತೆ. ನೀವು ಇಲ್ಲಿ ನೋಡ್ಬೋದು ತಾಯಿ ಕೋಲಿ ಟೆನ್ಷನ್ ಆಗಿದೆ ಅಂತ. ಬರೀ ತಾಯಿ ಕೋಲಿ ಅಲ್ಲ, ಈ ಮರಿಗಳು ಕೂಡ ಇದಕ್ಕೆ ಹೀಗೆ ಮಾಡೋದ್ರಿಂದ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಕೂಡ ತಾಯಿ ಜೊತೆ ಇದ್ದು ಸಡನ್ ತಾಯಿ ಹೊರಗೆ ಹೋದ್ಮೇಲೆ ಅದಕ್ಕೆ ಕೂಡ ಆಚೆ ಆಗುತ್ತೆ. ಇದು ಕೂಡ ನೋಡ್ಬೋದು ನೀವು, ಅದು ಕೂಡ ಅದ್ರ ಸೈಡಲ್ಲೇ ಇದೆ. ಆ ನೆಟ್ಟಿನ ಕೇಜ್ ಏನಿದೆ ನಮ್ಮದು, ಅದ್ರ ಸೈಡಲ್ಲೇ ಬಂದು ಕೂರ್ತಾ ಇತ್ತು ಎಲ್ಲ ಮರಿಗಳು ಕೂಡ ತಾಯಿ ಹತ್ತಿರನೇ. ಬಟ್ ನಮ್ಗೆ ಆಪ್ಷನ್ ಇಲ್ಲ, ಒಳಗಡೆ ಇದ್ರೆ ಅದು ಸಾಯ್ತದೆ. ಸೊ ಹೀಗೆ ಮಾಡೋದ್ರಿಂದ ಬದುಕ್ತದಲ್ಲ, ಸೊ ಹಾಗೆ ಮಾಡುದು. ನೀವು ಇಲ್ಲಿ ಮರಿಗಳನ್ನೆಲ್ಲ ನೋಡ್ಬೋದು. ಮರಿಗಳು ಕೂಡ ಅಷ್ಟೇ, ಒಂದ್ರ ಮೇಲೆ ಒಂದೆಲ್ಲ ಬಿದ್ದುಕೊಂಡಿರ್ತದೆ. ಬಟ್ ಅದಕ್ಕೆ ಡ್ಯಾಮೇಜ್ ಅಂತ ಆಗುದಿಲ್ಲ, ಯಾಕಂದ್ರೆ ಅದು ಲೈಟ್ ವೈಟ್ ಅಲ್ಲ. ಸೊ ಡ್ಯಾಮೇಜ್ ಅಂತ ಆಗುದಿಲ್ಲ. ಬಟ್ ತಾಯಿ ಕೋಲಿ ಇದ್ರೆ ಮಾತ್ರ ಡ್ಯಾಮೇಜ್ ಆಗುದು. ಬಟ್ ಹೀಗೇನೆ ಮರಿಕೋಲಿಗಳು ಮೇಲೆ ಬಿದ್ದುಕೊಂಡಿದ್ರೆ ಅಂತ ಆಗುದಿಲ್ಲ, ಅದು ನಾರ್ಮಲ್. ಅದಕ್ಕಿಂತ ಟೆನ್ಷನ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿಕೊಟ್ಟೆ. ಮರಿಗಳು ಆದ್ಮೇಲೆ ಅದನ್ನು ಹೇಗೆ ಜಾಸ್ತಿ ಮರಿಗಳನ್ನು ಉಳಿಸಬಹುದು ಅಂತ, ಸಾಯುವುದಕ್ಕಿಂತ ತಡಿಬಹುದು ಅಂತ ನಾನೊಂದು ಟಿಪ್ಸ್ ಕೊಟ್ಟೆ. ಹೀಗೇನೆ ಎಲ್ಲ ವಿಡಿಯೋದಲ್ಲಿ ನಾನು ಒಂದೊಂದು ಟಿಪ್ಸ್ ಕೊಡ್ತಾ ಹೋಗ್ತೇನೆ, ಅಂಕದ ಕೋಳಿಗಳನ್ನು ಹೇಗೆ ಸಾಕಬೇಕು ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೊಟ್ಟೆ ಆದ್ಮೇಲೆ ಅದನ್ನು ಕಾವಿಗೆ ಹೇಗೆ ಕೂರಿಸಬೇಕು, ಹೇಗೆ ಕಾವಿಗೆ ಕೂರಿಸಿದ್ರೆ ಅದು ಜಾಸ್ತಿ ಮರಿ ಹೊಡೆಯುತ್ತದೆ ಅಂತ ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಮತ್ತೆ ಅದಕ್ಕೆ ಏನು ಫುಡ್ ಕೊಡಬೇಕು ಫಸ್ಟ್ 10 ದಿನ, ನೆಕ್ಸ್ಟ್ 30 ಡೇಸ್, ಅಂಕದ ಕೋಳಿಗಳಿಗೆ ಯಾವ ಫುಡ್ ಅನ್ನೆಲ್ಲ ಕೊಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಮತ್ತೆ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದಂತ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತ ಹೆಂಟೆ ಕೂಡ ಮರಿ ಹೊಡಿಲಿಕ್ಕೆ ದಿನ ಆಗಿದೆ. ಇವತ್ತೆಲ್ಲ ನಾಳೆ ಮರಿ ಹೊಡಿಬಹುದು. ಅದು ಮರಿ ಹೊಡೆದ್ಮೇಲೆ ಕೂಡ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಆಗಿ ಹೇಳ್ತೇನೆ, ಎಷ್ಟು ಮರಿ ಹೊಡೆದಿದೆ, ಏನಾಯ್ತು ಅಂತ. ಅದು ಕೂಡ ಅರೌಂಡ್ 10 ಎಗ್ಸ್ ಏನೋ ಇತ್ತು, 10 ಮೊಟ್ಟೆ ಇತ್ತು. ಸೊ ಅದು ಎಷ್ಟು ಹೊಡಿತದೆ ನೋಡುವ. ಬಟ್ ಅದನ್ನು ಕಾವಿಗೆ ಕೂರಿಸಿ ಸ್ವಲ್ಪ ಬೇರೆ ತರ ಕೂರಿಸಿದ್ದೇನೆ, ಈ ತರ ಅಲ್ಲ. ಇದಕ್ಕೆ ಬೇರೆ ಅದಕ್ಕೆ ಬೇರೆ ಸಿಸ್ಟಮ್ ಮಾಡಿದ್ದೇನೆ. ನೋಡುವ ಯಾವ್ದು ಒಳ್ಳೇದು ವರ್ಕ್ ಆಗ್ತದೆ ನೋಡುವ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಯಾವ್ದು ಒಳ್ಳೆ ವರ್ಕ್ ಆಗುತ್ತೆ ಅಂತ. ಈಗಿನ ಅಂಕದ ಕೋಳಿಗಳ ಬಗ್ಗೆ ಒಳ್ಳೊಳ್ಳೆ ಡೀಟೇಲ್ಸ್ ಆಗಿ ಹಾಕ್ತಾ ಇರ್ತೇನೆ. ಈ ಸೀರೀಸ್ ಅನ್ನು ಕಂಟಿನ್ಯೂ ಮಾಡಬೇಕು ಅಂತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಮೋಟಿವೇಶನ್ ಕೊಡ್ತದೆ, ನಿಮ್ಮ ಕಾಮೆಂಟ್ ನಮಗೆ ಮೋಟಿವೇಶನ್ ಕೊಡ್ತದೆ. ಸೊ ನಿಮ್ಮ ಮೋಟಿವೇಶನ್ ಇದ್ರೆ ಮಾತ್ರ ನನಗೆ ವಿಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರೋದು. ಸೊ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೀರೀಸ್ ಕಂಟಿನ್ಯೂ ಮಾಡಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತ ಕಂಟಿನ್ಯೂ ಮಾಡ್ತೇನೆ. ಎವ್ರಿ ಡೀಟೇಲ್ಸ್ ಕೊಡ್ತಾ ಹೋಗ್ತೇನೆ. ಅಂಕದ ಕೋಲಿಯನ್ನು ಸ್ಟಾರ್ಟಿಂಗಿನ ಮೊಟ್ಟೆಯಿಂದ ದೊಡ್ಡ ಮರಿ ಅಂಕದ ಕೋಲಿ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅಂತ ಎಲ್ಲ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೇನೆ, ನೀವು ಕೂಡ ನೋಡಿ. ಮತ್ತೆ ನೀವು ಕೂಡ ಆರಾಮಾಗಿ ಅಂಕದ ಕೋಲಿಯನ್ನು ಮನೆಯಲ್ಲೇ ಸಾಕ್ಬೋದು, ಲೋ ಬಜೆಟ್ ಅಲ್ಲಿ ಸಾಕ್ಬೋದು. ಎಲ್ಲ ಡೀಟೇಲ್ಸ್ ಕೊಡ್ತೇನೆ ನಾನು. ವಿಡಿಯೋ ಕೊನೆವರೆಗೆ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.